ನಮಸ್ಕಾರ. ಇದೇನಪ್ಪ ಹಿಂಗೆ ಕೂತವನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದೊಂದು ಯೋಗಾಸನದ ಒಂದು ರೀತಿ, ಆಯಿತಾ. ಡಾಕ್ಟರ್ ಖಾದರ್ ಅವರು ಈ ಒಂದು ಆಸನವನ್ನು ಪಬ್ಲಿಕ್ಕಲ್ಲಿ ಒಂದು ಮಾತನಾಡ್ಬೇಕಾದ್ರೆ ಹೇಳಿದ್ದಾರೆ. ಅಂದರೆ ಅವರು ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಹೇಳಿರ್ತಕ್ಕಂಥದ್ದು ಇದೇ ರೀತಿ ಕೂತ್ಕೊಂಡ್ರೆ ಡೈಲಿ 10ರಿಂದ 20 ನಿಮಿಷ ನಿಮಗೆ ಮಲವಿಸರ್ಜನೆ ಚೆನ್ನಾಗಾಗುತ್ತೆ, ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರೆ. ಹಾಗಾಗಿ ಈ ಪೊಸಿಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಅಂತ ತೋರಿಸ್ತೀನಿ. ಡಾಕ್ಟರ್ ಖಾದರ್ ಅವರು ಈ ರೀತಿ ಕೂತ್ಕೊಳ್ಳಿ ಅಂತ ಹೇಳಿದರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಉಷಪಾನ ಅಂತಂದರೆ 1 ಲೋಟ 2 ಲೋಟ ನೀರು ಕುಡಿತೀನಿ. ಈ ರೀತಿ ಇದೇ ರೀತಿ ಪೊಸಿಷನ್ನಲ್ಲಿ ಕೂತ್ಕೊಂಡು ನೀರು ಕುಡಿಯುವಂಥದ್ದು. ಈ ನೀರು ಕಾಪರ್ ಫಿಲ್ಟರ್ಡ್ ವಾಟರ್ ಇದು, ಆಯಿತಾ. ನಮ್ಮ ಮನೇಲಿ ಕಾಪರ್ ಫಿಲ್ಟರ್ ಇಟ್ಕೊಂಡಿದ್ದೀವಿ. ಆ ಫಿಲ್ಟರ್ ನೀರನ್ನ ಈ ರೀತಿ ಹಾಕ್ಕೊಂಡು ಕುಡಿತೀನಿ. ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ ಯಾವ ರೀತಿ ಕಾಪರ್ ಫಿಲ್ಟರ್ ಮಾಡ್ಕೊಳ್ತೀನಿ ಅಂತ. ನಾನು ಮೊದಲೇ ಹೇಳಿದಂಗೆ ಯಾವುದೇ ಆಸನ ಮಾಡಬೇಕಾದ್ರೂ ಕೂಡ ಮೊಬೈಲ್ ನೋಡಬಾರ್ದು, ಆಯಿತಾ. ಒಳ್ಳೆ ಮನಸ್ಸಿನಿಂದ, ಪಾಸಿಟಿವ್ ಮೈಂಡಿಂದ ನಾವು ಇದನ್ನೆಲ್ಲ ಮಾಡಬೇಕು. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಮತ್ತು ಏನಾದರೂ ಅಭಿವೃದ್ಧಿ ಹೊಂದಬೇಕು ಅಂದರೆ, ನಾನು ಇದೆಲ್ಲ ಮಾಡೋದ್ರಿಂದ ಕೋಟ್ಯಾಧಿಪತಿ ಆಗ್ತೀರಿ ಅಂತ ಹೇಳಾರ, ಆದರೆ ಮಾನಸಿಕವಾಗಿ ಸದೃಢರಾಗ್ತೀರಿ ಅಂತ ಗ್ಯಾರಂಟಿ ಹೇಳಬಲ್ಲೆ. ನಿಮ್ಮಲ್ಲಿ ಒಂದು ದೈವಿಕ ಶಕ್ತಿ ಬರುತ್ತೆ, ನಿಮ್ಮಲ್ಲಿ ಒಂದು ಕಳಕಳ ಬರುತ್ತೆ. ಖಂಡಿತ ನಿಮಗೆ ಏಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಏಜ್ ಆದರೂ ಕೂಡ ಏಜ್ ಆದವ್ರ ಥರ ಕಾಣಲ್ಲ, ಅದಂತೂ ಸತ್ಯ. ಈ ಆಸನಗಳನ್ನು ಮಾಡಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಒಳ್ಳೆ ಪಾಸಿಟಿವ್ ಯೋಚನೆಗಳನ್ನ ಮಾಡಿ ನೀವು ದೇವ್ರನ್ನ ಪ್ರಾರ್ಥನೆ ಮಾಡಿ ಮಾಡ್ಬೋದು. ಈ ರೀತಿ 10ರಿಂದ 20 ನಿಮಿಷ ಕೂತ್ಕೊಂಡು ಆಸನಗಳನ್ನು ಮಾಡ್ಬೋದು. ಡಾಕ್ಟರ್ ಅವ್ರದ್ದು ವಿಡಿಯೋ ಬರ್ತಾಯಿದೆ ನೋಡಿ, ಆ ರೀತಿ ಪೊಸಿಷನ್ನು ಒಂದು ಪ್ರೋಗ್ರಾಮ್ನಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಯೋಗ ಸಾಧಕರು ಯಾರು ಪ್ರೊಫೆಷನಲ್ ಯೋಗ ಪ್ರಾಕ್ಟೀಸ್ ಮಾಡ್ತಲ್ಲ, ಅವರು ಹೇಳ್ಕೊಟ್ಟಿರೋಂಥ ಒಂದು ಆಸನವನ್ನು ಇದೇ ರೀತಿ ಮಲಾಸನ ಅಂತ ಕರೀತಾರೆ ಇದನ್ನು, ಆಯಿತಾ. ಇದನ್ನು ಇನ್ನೊಂದು ಹೆಸರಿದೆ, ನನಗೆ ಮರ್ತೋಗಿದೆ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ತಿಳ್ಕೊಳ್ಳಿ. ವಿಚಾರ ತಿಳಿಯೋದಕ್ಕೆ, ಜ್ಞಾನಾರ್ಜನೆಗೆ ಪ್ರಾಕ್ಟಿಕಲಿ ಮಾಡೋದು ಹೇಗೆ ಅಂತ ನನಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ರೀತಿ ನಿಂತ್ಕೋಬೇಕು. ಈ ರೀತಿ ಪೊಸಿಷನ್ ನಿಂತಿರ್ತಲ್ವ, ಕಾಲನ್ನು ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ನಿಮ್ಮ ಸೊಂಟ ಏನಿದ್ದೀರ ಆ ಲೆವೆಲ್ ಇಟ್ಕೊಳ್ಳಿ. ಈ ರೀತಿ ನಿಂತ್ಕೊಂಡಿದ್ದು ಈ ರೀತಿ ಹಿಂಗೆ ಕೂತ್ಕೋಬೇಕು. ಈ ರೀತಿ ಕೂತ್ಕೊಳ್ಳೋದು ಈ ತಿರಲ್ಲ, ಬೆನ್ನು ಸ್ಟ್ರೈಟ್ ಇರಬೇಕು. ಈ ರೀತಿ ಕೂತ್ಕೊಂಡು ನೀವು ಕೆಲವೊಂದು ಆಸನಗಳನ್ನು ಈ ರೀತಿ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ ಅಂತಂದರೆ ನಿಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ, ಆಯಿತಾ. ಈ ರೀತಿ ಎಲ್ಲ ಮಾಡ್ಬೋದು. ಕಾಲು ಈ ರೀತಿ ಅಗಲ ಇರಬೇಕು. ನಿಮಗೆ ಸೊಂಟ ಬಲಗೊಳ್ಳುತ್ತೆ. ಕಾನ್ಸ್ಟಿಪೇಷನ್, ಇಲ್ಲಿ ಏನು ಕಾನ್ಸ್ಟಿಪೇಷನ್ ಇರ್ತಲ್ಲ ಹೊಟ್ಟೆಲಿ ಮಲಬದ್ಧತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ನಿರಂತರವಾಗಿ ಮಾಡಬೇಕು. ವಾರಕ್ಕೆ ಒಂದು 3-4 ದಿನನಾದರೂ ಈ ಪೊಸಿಷನ್ನ ಮಾಡಬೇಕು. ನಾನು ಡೈಲಿ ಅಂತೂ ಮಾಡ್ತೀನಿ, ನಾನು ಇದು ಕಾಮನ್ ನಮಗೆ. ಆದರೆ ಒಂದು ತಿಳ್ಕೊಳ್ಳಿ, ಹಳ್ಳಿಗಳಲ್ಲಿ ಹಿಂದೆ ಕೊಟ್ಟಿಗೆ ಯಾರ್ಯಾರಿಗೆ ಇರ್ತಿತ್ತು ನೋಡಿ, ಮತ್ತು ಹಳ್ಳಿಗಳಲ್ಲಿ ತೊಪ್ಪೆನೆಲ್ಲ ಸಗಣಿನೆಲ್ಲ ಇರ್ತಿತ್ತಲ್ಲ, ಇದೆಲ್ಲವೂ ಕಾಮನ್ ಆಗಿರ್ತಿತ್ತು. ನಾವೆಲ್ಲನೂ ಬಿಟ್ವಿ. ವೆಸ್ಟರ್ನ್ ಕಲ್ಚರ್, ಈ ಥರ ಟೈಲ್ಸ್ ಹಾಕ್ಕೊಂಡ್ವಿ, ಮಾರ್ಬಲ್ಸ್ ಹಾಕ್ಕೊಂಡ್ವಿ, ಎಲ್ಲನೂ ಮರ್ತ್ಬಿಟ್ವಿ. ಹೋಗ್ಲಿ, ಟೈಲ್ಸ್ ಎಲ್ಲಾದರೂ ಹೆಂಗಸರು ಈ ಥರ ಕೂತ್ಕೊಂಡು ಎಲ್ಲ ಒರೆಸ್ತಾರ? ಇಲ್ಲ. ಹಿಂದೆ ಹೆಂಗೆ ಮಾಡ್ತಿದ್ರೇಳಿ, ಸಗಣಿ ಬಚ್ಬೇಕಾರೆ ತೋರಿಸ್ತೀನಿ ನೋಡಿ, ಬುಟ್ಟಿ ಇರ್ತಾಯಿತ್ತು, ಸಗಣಿ ಹಿಂಗೆ ಹಾಕ್ತಾಯಿದ್ವಿ, ಹಿಂಗೆ ಅಲ್ವಾ, ನೆಲ ತಾರಿಸ್ತಾಯಿದ್ವಿ ಹಿಂಗೆ. ನಾನು ಒರೆಸ್ತಿದ್ದೆ ನೆಲ ನಮ್ಮ ತಾಯಿ ಜೊತೆಗೆ. ನಮ್ಮ ತಾಯಿ ರತ್ನಮ್ಮ ಅಂಥೇಳಿ, ನಮ್ಮ ತಾಯಿ ನನಗೆ ಎಲ್ಲನೂ ಕಲಿಸಿದ್ರು. ನೆಲ ಒರೆಸೋದು ಹಿಂಗೆ, ಈ ರೀತಿ ನೆಲ ಒರೆಸಿ ಈ ರೀತಿ ಬಟ್ಟೆನ ಹಿಂಡಿ ಈ ರೀತಿ ಹಿಂಗೆ ಕೂತ್ಕೊಂಡು ಒರೆಸ್ತಾರೆ. ಅವೆಲ್ಲವೂ ಕೂಡ ಪ್ರಾಕ್ಟೀಸ್ ಇರ್ತಾಯಿತ್ತು. ಎಲ್ಲ ಇವಾಗ ಸಿಟಿ ಕಲ್ಚರ್ ಸೇರಿಕೊಂಡ್ವಿ. ವೆಸ್ಟರ್ನ್ ಕಲ್ಚರ್ ವೆರಿ ಇಂಪಾರ್ಟೆಂಟು. ನಮಗೆ ಹಾಳು ಮಾಡ್ತಾ ಇರೋದು ವೆಸ್ಟರ್ನ್ ಕಲ್ಚರು. ನಮ್ಮ ಮನೆಗಳನ್ನೆಲ್ಲ ವೆಸ್ಟರ್ನ್ ಕಲ್ಚರ್ ಮಾಡ್ಕೊಂಡ್ವಿ. ಕಟ್ಟಡಗಳನ್ನೆಲ್ಲ ಸಿಮೆಂಟ್ ಕಟ್ಟಡ ಬಂತು. ಇರಲಿ, ಅದೆಲ್ಲ ಮಾತಾಡ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಈಗ ಈ ಮಲಾಸನದ ಬಗ್ಗೆ ಹೇಳಿದ್ದೀನಿ. ಇದನ್ನು ಬಹುಮುಖ್ಯ ಸೂಚನೆ ಏನಂತಂದರೆ, ಯಾರ್ಯಾರ ಕೈಲಾಗುತ್ತೆ ಅವ್ರು ಮಾಡಿ. ಪ್ರೆಗ್ನೆಂಟ್ಗಳು ನಿಮ್ಮ ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡ್ಕೊಂಡು ಮಾಡಿ. ಸುಮ್ಮನೆ ಯಾರೋ ಹೇಳೋರೆ ಅಂತ ಮಾಡೋಕ್ಕೆ ಹೋಗ್ಬಿಡಿ. ಏನಂತಂದರೆ ನಿಮಗೆ ಇದೆಲ್ಲ ಆಗುತ್ತಾ ಏನು ಅಂತೇಳಿ ನಿಮ್ಮ ಡಾಕ್ಟ್ರುಗಳು, ಯೋಗಪಟುಗಳು, ಆಯುರ್ವೇದ ಡಾಕ್ಟ್ರುಗಳನ್ನ ನಾನು ಈ ರೀತಿ ಮಲಾಸನ ಮಾಡ್ಬೋದಾ ಅಂತ ಕೇಳ್ಕೊಂಡು ಮಾಡಿ. ಜನರಲಾಗಿ ನಾನು ಆರೋಗ್ಯವಂತನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನನಗೊಂದು ಪ್ರಾಕ್ಟೀಸ್ ಬೇಕಿದು. ಇದು ನನಗೆ ಹೆಲ್ತ್ ಇಂಪ್ರೂವೈಸೇಷನ್ ಆಗಬೇಕು ಅನ್ನೋರು ಈ ರೀತಿ ಮಾಡಿ. ಈ ರೀತಿಯೂ ಕೂಡ ಮಾಡ್ತಾರೆ ಈ ಥರ, ಆಯಿತಾ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು.
ಸೊ ದಯವಿಟ್ಟು ಈ ಥರ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆರೋಗ್ಯಕರ ಜೀವನ ನಮ್ಮ ಉದ್ದೇಶ ಇಷ್ಟೇ. ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾ ಇರ್ತಾರೆ, ನಾನು ರಾಷ್ಟ್ರವನ್ನು ಕಟ್ಟಬೇಕು, ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತಾರೆ, ನನಗೆ ಸದೃಢ ಯುವಕರು ಬೇಕು ಅಂತೇಳಿ. ಅದೊಂದು ಸ್ಫೂರ್ತಿಯ ಒಂದು ಇದು. ಹಾಗೆ ನಾವು ಏನಾದರೂ ಈ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ನಾವು ಆರೋಗ್ಯವಂತರಾಗಿರಬೇಕು, ಸದೃಢರಾಗಿರಬೇಕು. ಹಾಗಾಗಿ ಇವೆಲ್ಲವೂ ಕೂಡ ಆ ಸಾತ್ವಿಕ ಆಹಾರ ಜೊತೆಗೆ ಈ ಎಲ್ಲವೂ ಕೂಡ ನಮಗೆ ತುಂಬ ಬಲವನ್ನು ನೀಡುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಈ ವಿಡಿಯೋವನ್ನು, ಈ ಮಾಹಿತಿಯನ್ನು ಶೇರ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.